ನಮಸ್ಕಾರ ಸ್ನೇಹಿತರೆ, ಬರೀ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅಷ್ಟೇ ಅಲ್ಲ, ಎಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರತಕ್ಕಂಥದ್ದು. ಹಾಗಾದ್ರೆ ಯಾವ ಯಾವ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅಂದ್ರೆ, ಮೊದಲನೇದಾಗಿ ಕಡಿಮೆ ರೇಷನ್ ಅನ್ನ ನಿಮ್ಗೆ ಕೊಡ್ತಾ ಇದ್ರೆ ನ್ಯಾಯಬೆಲೆ ಅಂಗಡಿಯವರು, ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಿಮ್ಗೆ ಈ ಒಂದು ಅಕ್ಕಿ ಸಿಗತ್ತೆ. ಈಗ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ 15 ಕೆಜಿ ಅಕ್ಕಿ ಸಿಗ್ಬೇಕಾಗಿತ್ತು. ಬಹಳಷ್ಟು ಜನರಿಗೆ ಬರೀ 10 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ನ್ಯಾಯಬೆಲೆ ಅಂಗಡಿಯವರು. ಇದನ್ನ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ. ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಕೂಡ ನಾನು ತಿಳಿಸಿದ್ದೆ. ಆದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ. ನೀವು 15 ಕೆಜಿ ಅಕ್ಕಿಯನ್ನೇ ಪಡ್ಕೊಳ್ಬೇಕು, ನಿಮ್ಮ ಹಕ್ಕು, ಅದು ಸರ್ಕಾರ ಕೊಟ್ಟಿದೆ. ಆದ್ರೆ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಕೊಟ್ಟಿಲ್ಲ. ಅದನ್ನ ನೀವು ಪಡ್ಕೊಳ್ಳೋದು ಹೇಗೆ, ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಮಾರಾಟ, ಏನಾದ್ರೂ ರೇಷನ್ ಅನ್ನ ಮಾರಾಟ ಮಾಡ್ತಾ ಇದ್ರೆ ನೀವು, ಅಂತವರಿಗಂತೂ ಗುಡ್ ನ್ಯೂಸ್ ಅಲ್ಲ, ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ಬಹಳಷ್ಟು ಜನ ಈ ತಿಂಗಳು ಹೆಚ್ಚಿಗೆ ಬಂದಿದೆ ಅಕ್ಕಿ, ಮಾರಾಟ ಮಾಡೋಣ ಗಪ್ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಾ ಇರ್ತಾರೆ. ಅಂತವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾರ್ಚ್ 31ರೊಳಗೆ ಈ ಕೆಲಸ ಕಡ್ಡಾಯ ಅಂತ ಹೇಳಿದ್ದಾರೆ. ಈ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ. ಇದಂತೂ ಬಹಳ ಮುಖ್ಯವಾದಂತಹ ಮಾಹಿತಿ, ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂತದ್ದು, ಪ್ರತಿಯೊಬ್ಬರ ಕೆಲಸ ಮಾಡ್ಬೇಕಾಗಿರುವಂತದ್ದು. ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಬಹಳ ಈ ಒಂದು 3 ಇಂಪಾರ್ಟೆಂಟ್ ಮಾಹಿತಿಗಳು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಕೇವಲ ಒಂದೇ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ ಗಳ ಬಗ್ಗೆ ನಾನು ಮಾಹಿತಿ ತಿಳಿಸ್ತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಆಗ್ಬೋದು, ಅಷ್ಟರೊಳಗೆ ಎಲ್ಲ ಕೂಡ ಮಾಹಿತಿ ತಿಳ್ಕೊಳ್ಳಿ. ಯಾಕಂದ್ರೆ ಬಹಳ ಮುಖ್ಯವಾಗಿರುವಂತದ್ದು, ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ರೇಷನ್ ಕಾರ್ಡ್ ಮೇಲೆ ಸಾಕಷ್ಟು ಯೋಜನೆಗಳಿದಾವೆ ಗೊತ್ತಲ್ವಾ. ಆ ಎಲ್ಲ ರೇಷನ್ ಕಾರ್ಡ್ಗಳು ಉಳಿಬೇಕಾದ್ರೆ, ಆ ಒಂದು ಎಲ್ಲ ಯೋಜನೆಗಳು ಸಿಗ್ಬೇಕು, ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ. ಅದು ಇದು ಅಂತ ಏನ್ ಹೇಳ್ಬೇಡ, ಡೈರೆಕ್ಟ್ ಆಗಿ ನೋಡೋದಾದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಅಥವಾ ಎಪಿಎಲ್ ರೇಷನ್ಸ್ ಕಾರ್ಡ್ ಆಗಿರ್ಲಿ, ಇಲ್ಲಿ ಮೊದಲನೇದಾಗಿ ಕಡಿಮೆ ರೇಷನ್ ಕೊಟ್ರೆ ನೀವು ಏನ್ ಮಾಡ್ಬೇಕು. ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ದಾರಿಗೂ ಕೂಡ 15 ಕೆಜಿ ಅಕ್ಕಿ ಸಿಗ್ತಾ ಇತ್ತು ಈ ತಿಂಗಳು. ಎಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದವ್ರಿಗೆ ಸಹಿತ 15 ಕೆಜಿ ಅಕ್ಕಿ ಸಿಗ್ತಾ ಇತ್ತು. ಯಾಕಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬರು, ಅಂದ್ರೆ ಎಪಿಎಲ್ ಆಗಿರ್ಲಿ ಬಿಪಿಎಲ್ ಆಗಿರ್ಲಿ, ಎರಡು ರೇಷನ್ ಕಾರ್ಡ್ ದಾರರಿಗೆ ಈ ಒಂದು ಅಕ್ಕಿ ಸಿಗ್ತಾ ಇದೆ, ಅಕ್ಕಿ ಹಣ ಸಿಗ್ತಾ ಇತ್ತು. ಸದ್ಯದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ. ಈ ಒಂದು 15 ಕೆಜಿ ಅಕ್ಕಿ ಯಾವ ರೀತಿಯಾಗಿ ಸಿಗ್ತಾ ಇತ್ತು ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ಏನ್ ಹೇಳೋದ ಬೇಡ ಅಲ್ವಾ. 10 ಕೆಜಿ ಈ ಮಾರ್ಚ್ ತಿಂಗಳದಾದ್ರೆ 5 ಕೆಜಿ ಫೆಬ್ರವರಿ ತಿಂಗಳದು ಅಕ್ಕಿ ಹಣವನ್ನ ಕೊಟ್ಟಿರ್ಲಿಲ್ಲ. ಆ ಒಂದು ಹಣದ ಬದಲಾಗಿ ಅಕ್ಕಿಯನ್ನೇ ಸೇರಿಸಿ ಟೋಟಲ್ 15 ಕೆಜಿ ಕೊಡ್ತಾ ಇದ್ರು. ಅದು ನಿಮ್ಮ ಹಕ್ಕ ಆಗಿರತ್ತೆ. ಆದ್ರೆ ನಿಮಗೆ ಬರೀ 10 ಕೆಜಿ ಅಕ್ಕಿ ಕೊಡ್ತಾ ಹೋದ್ರೆ ಅದು ನ್ಯಾಯಬೆಲೆ ಅಂಗಡಿಯವರು ನೀವು 5 ಕೆಜಿ ಅಕ್ಕಿಯನ್ನ ಹೊಡ್ಕೊಳ್ತಾ ಇದಾರ ಅಂತ ಅರ್ಥ. ಸರ್ಕಾರ ಅಂತೂ 15 ಕೆಜಿ ಅಕ್ಕಿ ಬಿಡುಗಡೆ ಮಾಡಿದೆ. ನಮಗೂ ಕೂಡ 15 ಕೆಜಿ ಅಕ್ಕಿನೇ ಸಿಕ್ಕಿದೆ. ವೈಯಕ್ತಿಕವಾಗಿ ನಂದೇ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೂ ಕೂಡ 15 ಕೆಜಿ ಅಕ್ಕಿ ಒಬ್ಬರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ನ್ಯಾಯಯುತವಾಗಿ ಕೇಳ್ತೀವಿ ನ್ಯಾಯಬೆಲೆ ಅಂಗಡಿಯವರಿಗೆ ಹೋಗಿ, ಕೊಡ್ಲಿಲ್ಲಪ್ಪ ಅಂದ್ರೆ ಕೊಡ್ಲೇಬೇಕು ಅನ್ನುವಂತಹ ಪ್ರೆಷರ್ ಕೂಡ ಹಾಕ್ತಿವಿ. ಯಾಕಂದ್ರೆ ಸರ್ಕಾರದಿಂದ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಟ್ವಿಟರ್ ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು KH ಮುನಿಯಪ್ಪನವರು. ನೀವು ಹೋಗಿ ಟ್ವಿಟರ್ ನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಅವ್ರ ಅಕೌಂಟ್ ಅನ್ನ. ಸೊ ಡೈರೆಕ್ಟ್ ಆಗಿ ಆ ಒಂದು ಪೋಸ್ಟ್ ಅನ್ನ ತೋರಿಸಬಹುದು ನೀವು ನ್ಯಾಯಬೆಲೆ ಅಂಗಡಿಯವರಿಗೆ, ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ. ಸೊ ನೀವು ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಒಂದು ಸರ್ಚ್ ಮಾಡಿದ್ರೆ ಸಾಕು, ನೀವು ಆ ಒಂದು ನಿಮಗೆ ನಂಬರ್ ಕಾಣಿಸುತ್ತೆ. ಆ ಒಂದು ನಂಬರ್ಗೂ ಕೂಡ ಕರೆ ಮಾಡಿ ನೀವು ತಿಳಿಸಬಹುದು. ಆ ನಂಬರ್ ಏನು ಅನ್ನುವಂಥದ್ದನ್ನ ನಾನು ನಿಮ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಆದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ನಂಬರ್ ನ ನೋಟ್ ಮಾಡ್ಕೊಳ್ಳಿ, 180042593339, 180042593339. ಈ ಒಂದು ನಂಬರ್ಗೆ ಕರೆ ಮಾಡಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಏರಿಯಾ ಅನ್ನ ಮೊದಲನೇದಾಗಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ವಾ, ಅಥವಾ ದಿನೇ ದಿನೇ ನೀವು ನಾಳೆ ಬನ್ನಿ ಈ ರೀತಿ ಕಿರುಕುಳ ಕೊಡ್ತಾ ಇದಾರ, ಅಥವಾ ಇನ್ನಿತರ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರ ನ್ಯಾಯಬೆಲೆ ಅಂಗಡಿಯವನು. ಸೊ ಈ ಎಲ್ಲ ಕ್ವಶನ್ಸ್ ಗಳನ್ನ ಒಂದು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರಿಗೆ ಕರೆ ಮಾಡಿ ನೀವು ಹೇಳ್ಬೋದು. ಕರೆ ಮಾಡಿ ಒಂದು ವೇಳೆ ಹೇಳಿದ್ದೆ ಆದ್ರೆ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅಲ್ಲಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ವ್ಯಕ್ತಿಗೆ, ಅಭ್ಯರ್ಥಿಗೆ, ಯಾರು ನ್ಯಾಯಬೆಲೆ ಅಂಗಡಿಯಲ್ಲಿ ಇರ್ತಾರೆ ಅವ್ರಿಗೆ ಕರೆ ಮಾಡಿ ಏನಾಗ್ತಾ ಇದೆ ಪ್ರಾಬ್ಲಮ್, ಅದ್ರ ಬಗ್ಗೆ ಅವಂಗೆ ತಿಳಿಸಿ ಇನ್ನೊಂದ್ಸಾರಿ ಈಗ ಆಗ್ಬಾರ್ದು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಹೊರತು ಅಂತಹ ಒಂದು ಕೆಲಸಗಾರನ ತೆಗೆದಾಕುವಂತಹ ಕೆಲಸ ಕೂಡ ಸರ್ಕಾರ ಮಾಡತ್ತೆ. ಸ್ಟ್ರಿಕ್ಟ್ಲಿ ಒಂದು ಕಾನೂನು ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನೋಡ್ಕೊಳ್ಬಹುದು, ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ ನಿಮ್ಗೆ, ನಂಬರ್ ಸಿಗುತ್ತೆ. ಆ ಒಂದು ನಂಬರ್ಗೆ ಕರೆ ಮಾಡ್ಬೋದು. ಒಂದ್ಸಲ ಅವ್ರಿಗೆ ಹತ್ಲಿಲ್ಲಪ್ಪ ಅಂದ್ರೆ ಮತ್ತೊಂದ್ಸಾರಿ ಕರೆ ಮಾಡಿ ಒಂದ್ ಸ್ವಲ್ಪ ಟ್ರೈ ಮಾಡಿ ಹತ್ತತ್ತೆ. ಇನ್ನು
ಇಷ್ಟು ಆದ್ಮೇಲೆ ಇನ್ನು ನೆಕ್ಸ್ಟ್ ಟಾಪಿಕ್ ಗೆ ಬರೋಣ. ಇಷ್ಟು ಮಾಡಿದ್ರೆ ನಿಮಗೆ ಒಂದು ಅಕ್ಕಿ ಸಿಗುವ ಹಾಗೆ ಮಾಡ್ತಾರೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಬರೀ 10 ಕೆಜಿ ಅಕ್ಕಿ ಸಿಕ್ಕಿದೆ. ಇನ್ನು ಈ ಒಂದು ಏಪ್ರಿಲ್ ಹಿಡ್ಕೊಂಡು ಸಹಿತ 10 ಕೆಜಿ ಅಕ್ಕಿ ಸಿಗುತ್ತೆ. ಅವಾಗ 15 ಕೆಜಿ ಕೇಳಬೇಡಿ, ಮತ್ತೆ ಅವಾಗೂ 10 ಕೆಜಿ ಅಕ್ಕಿ ಸಿಗುತ್ತೆ. ಅವಾಗ ಏನ್ ಮಾಡಿ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ 10 ಕೆಜಿನೇ ಬೇಕಂತ ಕುಳಿತುಕೊಳ್ಳಿ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿ, ನಾನು ಹೇಳಿದಿನಲ್ಲ ಆ ಒಂದು ನಂಬರ್ಗೆ ಕರೆ ಮಾಡಿ ತಿಳಿಸ್ಬಿಡಿ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ. ಇನ್ನು ರೇಷನ್ಸ್ ಕಾರ್ಡ್ ಮಾರಾಟ ಮಾಡಿದವರಿಗೆ ಬಿಗ್ ಶಾಕ್ ಅಂತ ಹೇಳಿದೀನಿ. ಹೌದು ಸ್ನೇಹಿತರೆ, ರೇಷನ್ಸ್ ಕಾರ್ಡ್ ಗಳನ್ನ ಈ ಒಂದು ರೇಷನ್ಸ್ ಕಾರ್ಡ್ ಗಳಿಂದ ನೀವೇನ್ ಅಕ್ಕಿ ತಂದಿರ್ತೀರಿಲ್ಲ, ಆ ಒಂದು ರೇಷನ್ ಅನ್ನ ಮಾರಾಟ ಮಾಡ್ತಾ ಹೋದ್ರೆ, ನೀವು ಯಾರು ರೇಷನ್ ಅನ್ನ ಅಕ್ಕಿ ಕೊಟ್ಟಿರ್ತಕ್ಕಂತಹ ಅಕ್ಕಿಯನ್ನ ಗೋಧಿ ಆಗಿರ್ಲಿ, ರಾಗಿ ಆಗಿರ್ಲಿ, ಇನ್ನಿತರ ರೇಷನ್ ಗಳಿಂದ ಬಂದಿರತಕ್ಕಂತಹ ಒಂದು ಸೌಲಭ್ಯದ ಒಂದು ಪದಾರ್ಥಗಳನ್ನ ನೀವು ಮಾರಾಟ ಮಾಡ್ತಾ ಹೋದ್ರೆ ಸರ್ಕಾರ ಅದಕ್ಕೆ ಕ್ರಮವನ್ನ ಕೈಗೊಳ್ಳುತ್ತೆ. ಈಗ ನೋಡಿ, ನೀವು ನ್ಯಾಯಬೆಲೆ ಅಂಗಡಿಯವನಿಗೆ ಮಾರಾಟ ಮಾಡಿ ಬಂದ್ಬಿಡ್ತೀರಿ ಅಥವಾ ಇನ್ನಿತರಿಗೆ ಒಂದು ಮಾರಾಟ ಮಾಡ್ತೀರಿ, ಇದು ಸರ್ಕಾರಕ್ಕೆ ಹೇಗ್ ಗೊತ್ತಾಗುತ್ತೆ ಅಂತ ಕೇಳ್ಬೋದು. ಸದ್ಯಕ್ಕೆ ಗೊತ್ತಾಗಲ್ಲ. ಒಂದು ವೇಳೆ ಗೊತ್ತಾಗಿದ್ದೇ ಆದ್ರೆ ಸರ್ಕಾರ ಏನ್ ಮಾಡತ್ತೆ, ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡತ್ತೆ. ಯಾಕಂದ್ರೆ ನಿಮಗೆ ಈ ಒಂದು ರೇಷನ್ ಅವಶ್ಯಕತೆ ಇಲ್ಲ, ನಿಮ್ಗೆ ರೇಷನ್ ಕಾರ್ಡ್ ತೆಗೆದುಕೊಂಡು ಏನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ರದ್ದು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದನ್ನ ನಿಮಗೋಸ್ಕರ ಕೊಟ್ಟಿದೆ. ನೀವು ಆಹಾರವನ್ನ ಬಡ ಜನರಿದ್ದೀರಿ, ಬಡತನ ರೇಖೆಗಿಂತ ಕೆಳಗಡೆ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಅನ್ನವನ್ನ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಸಾಧ್ಯತೆ ಇರತ್ತೆ. ಒಂದು ವೇಳೆ ನ್ಯಾಯಬೆಲೆ ಅಂಗಡಿಯವನಿಗೆ ಮಾರಾಟ ಮಾಡೋದಾಗಿರ್ಲಿ ಅಥವಾ ಇನ್ನಿತರ ಹೊರಗಡೆ ಮಾರಾಟ ಮಾಡೋದಾಗಿರ್ಲಿ ಏನಾದ್ರೂ ಮಾಡ್ತಾ ಹೋದ್ರೆ ಇದು ಸರ್ಕಾರದ ಗಮನಕ್ಕೆ ಬಂದ್ರೆ, ಒಂದು ವೇಳೆ ಬರೋದಿಲ್ಲ, ಆದ್ರೆ ಒಂದು ವೇಳೆ ಬಂದಿದ್ದೆ ಆದ್ರೆ ಸರ್ಕಾರವೇ ಹೇಳಿದೆ ಇದನ್ನ, ಒಂದು ವೇಳೆ ನೀವು ಮಾರಾಟ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡು ನಾವು ರದ್ದು ಮಾಡ್ತೀವಿ ಅನ್ನುವಂತಹ ಸೂಚನೆಗಳನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದಷ್ಟು ಬಹಳಷ್ಟು ಜನರು ಈ ತಿಂಗಳಂತೂ ಮಾರಾಟ ಮಾಡಿರ್ತೀರಿ, ಯಾಕಂದ್ರೆ ಈ ತಿಂಗಳು ಹೆಚ್ಚಿನ ರೇಷನ್ ಸಿಕ್ಕಿದೆ. ಹೀಗಾಗಿ ಬಹಳಷ್ಟು ಜನರ ಮಾರಾಟ ಮಾಡೋದು ಸುಲಭ. ಹೀಗಾಗಿ ಆ ಒಂದು ಯಾರು ಮಾರಾಟ ಮಾಡ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗತ್ತೆ ಅನ್ನುವಂತಹ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ನಾನೇನ್ ಹೇಳ್ತಾ ಇಲ್ಲ, ಸ್ವತಃ ರಾಜ್ಯ ಸರ್ಕಾರನೇ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮಾರ್ಚ್ 31 ಈ ಕೆಲಸ ಬಹಳ ಇಂಪಾರ್ಟೆಂಟ್ ಮಾಹಿತಿ ಬಂತು ನೋಡಿ. ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ KYC ರೇಷನ್ ಕಾರ್ಡ್ KYC ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಗೊತ್ತಾಗತ್ತೆ ಮಾರ್ಚ್ 31 ಕೊನೆಯ ದಿನಾಂಕ ಅಂತ ಬರ್ತದೆ. ಹೌದು ಸ್ನೇಹಿತರೆ, ನೀವು ಕೇಳ್ಬೋದು ಬಹಳಷ್ಟು ಜನರು KYC ಆಗಿದೆಪ್ಪ ಏನ್ ಹೇಳ್ತಿದ್ದ ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಹೌದು ಸ್ನೇಹಿತರೆ, ಬಹಳಷ್ಟು ಜನರ KYC ಆಗಿಲ್ಲ, ಹೀಗಾಗಿ ಅವರ ಹೆಸರಲ್ಲೇ ರೇಷನ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಇನ್ನು ಬಹಳಷ್ಟು ಜನರು ಮೊದಲು KYC ಆಗಿರತ್ತೆ, ಅವರ ಹೆಸರಲ್ಲೇ ಇನ್ನೂ ಕೂಡ ಈ ಒಂದು ಹಣವನ್ನ ಆಗಿರ್ಲಿ ಅಥವಾ ಅಕ್ಕಿಯನ್ನ ಪಡಿತಾ ಇರ್ತೀರಿ. ಒಬ್ಬೊಬ್ಬರು ಮರಣ ಹೊಂದಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಅಕ್ಕಿಯನ್ನ ಪಡಿತಾ ಇದ್ದೀರಿ. ಹೀಗಾಗಿ KYC ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಒತ್ತಾಯ ನಿಮಗೆ ಮಾಡ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಬಹಳಷ್ಟು ಜನರ ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ತೀರಿ ಹೋಗಿರ್ತಾರೆ, ವಯಸ್ಕರಿರ್ತಾರೆ. ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಅಕ್ಕಿಯನ್ನ ಪಡಿತಾ ಇರ್ತೀರಿ, ರೇಷನ್ ಹಣವನ್ನ ಪಡಿತಾ ಇರ್ತೀರಿ, ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತೀರಿ. ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಸದಸ್ಯರು ಏನ್ ಮಾಡ್ತಾ ಇರ್ತಾರೆ, ರೇಷನ್ ತೆಗೆದುಕೊಂಡು ಬರ್ತಿರ್ತಾರೆ, ಮುಖ್ಯಸ್ಥೆಗೆ ಅಕೌಂಟ್ಗೆ ಹಣ ಬರ್ತಾ ಇರತ್ತೆ. ಹೀಗಾಗಿ ಆ ಒಂದು ಹಣ ತಾನಾಗೇನೆ ಸೆಟ್ ಆಗತ್ತೆ. ತದನಂತರ ಒಮ್ಮೆಲೆ ಹಣವನ್ನ ಮರಣ ಉತ್ತಾರ ಕೊಟ್ಬಿಟ್ಟು ತೀರಿ ಹೋಗಿದಾರೆ ಅಂತ ಹೇಳ್ಬಿಟ್ಟು ಹಣವನ್ನ ವಿಡ್ರಾಲ್ ಮಾಡ್ಕೊಳ್ಬಹುದು. ಈ ರೀತಿನೂ ಮಾಡ್ಬೋದಲ್ವಾ. ಸೊ ಅದೇ ರೀತಿಯಾಗಿ ಮುಖ್ಯವಾಗಿ KYC ಮಾಡ್ಸಲ್ದೇನೆ ಹಣವನ್ನ ಅಕ್ಕಿಯನ್ನ ಪಡಿತಾ ಇದಾರಂತೆ. ಹೀಗಾಗಿ ಆಹಾರ ಇಲಾಖೆ ಮುಖ್ಯವಾಗಿ ಏನ್ ಮಾಹಿತಿ ಹೊರಡಿಸಿದೆ ಅಂದ್ರೆ KYC ಮಾಡಿಸ್ಕೊಳ್ಬೇಕು. ಬಹಳಷ್ಟು ಜನರ ಮನೆಯವರು ಮರಣ ಹೊಂದಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಕ್ಕಿಯನ್ನ ಯಾರ್ಯಾರು ಪಡ್ಕೊಳ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿದ್ರೆ ಸಹಿತ ಪ್ರತಿಯೊಬ್ಬರು ಕೂಡ KYC ಮಾಡಿಸ್ಕೊಳ್ಬೇಕು. ಯಾರ್ಯಾರ್ದು KYC ಆಗಿಲ್ಲ ಎಲ್ಲರೂ ಕೂಡ KYC ಮಾಡಿಸ್ಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ರಾಜ್ಯ ಸರ್ಕಾರ ಮುಖ್ಯವಾಗಿ ಆಹಾರ ಇಲಾಖೆ ಜನರಿಗೆ ತಿಳಿಸ್ತಾ ಇದೆ. ಕಾರಣ ಗೊತ್ತಾಯ್ತಲ್ವಾ. ಸೊ ಅದಕ್ಕೆ ಪ್ರತಿಯೊಬ್ಬರು KYC ಮಾಡಿಸ್ಕೊಂಡಿಲ್ಲಪ್ಪ ಅಂದ್ರೆ KYC ಮಾಡಿಸ್ಕೊಳ್ಳಿ. ನಿಮಗೆ ಅಕ್ಕಿ ಸಿಗ್ತಾ ಇಲ್ಲ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಬ್ರದ್ದು ಅಕ್ಕಿ ಸಿಗ್ತಾ ಇಲ್ಲ ಅವ್ರ ಹೆಸರಲ್ಲೇ, ಹೀಗಾಗಿ ಆ ಕಾರಣ ಇದೇ ಆಗಿರತ್ತೆ, KYC ಮಾಡಿಸಿರೋದಿಲ್ಲ. KYC ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿನೇ ಮಾಡಿಸ್ಕೊಳ್ಳಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ KYC ಅನ್ನ ಮಾಡಿಸ್ಕೊಳ್ಬಹುದು. ಇಷ್ಟು ಲೇಟೆಸ್ಟ್ ಆಗಿ ಈ ಒಂದು ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಮಾಹಿತಿ ಬಂದಿತ್ತು. ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೇಷನ್ಸ್ ಕಾರ್ಡ್ ಅನ್ನ ಹೊಂದಿರತಕ್ಕಂತಹ ಮಹಿಳೆಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.